ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ನಾನು ಮೊದ್ಲೇನೆ ಹೇಳ್ಬಿಡ್ತೀನಿ, ಇನ್ನ ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ಇವಾಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನಿಮ್ ಕಡೆಯಿಂದ ಏನಾದ್ರೂ ಸಜೆಷನ್ಸ್ ಇದ್ರೆ ಅದನ್ನ ನನ್ಗೆ ಹೇಳಿ, ನಾನು ಅದನ್ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇತ್ತೀಚೆಗೆ ತುಂಬಾನೇ ಹೇರ್ ಫಾಲ್ ಪ್ರಾಬ್ಲಮ್ಸ್ ಎಲ್ಲರಿಗೂ ಬರ್ತಾನೆ ಇದೆ. ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ಕಾಮನ್ ಆಗ್ಬಿಟ್ಟಿದೆ ಅದು. ಡ್ಯೂ ಟು ಸಮ್ ರೀಸನ್ಸ್ ಅಷ್ಟೇನೆ, ಬೇರೆ ಏನಿಲ್ಲ. ಅಂದ್ರೆ ಕೆಲವೊಬ್ಬರಿಗೆ ಹೇರ್ ಗ್ರೋತ್ ಕಡಿಮೆ ಇರ್ಬೋದು, ಆ ರೀತಿಯಾಗಿ. ಸೊ ಅದಕ್ಕೆ ತುಂಬಾ ಜನ ಒಂದೊಂದು ಆಯಿಲ್ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ. ಸೊ ತುಂಬಾ ಜನ ಆಯಿಲ್ ನ ಅಷ್ಟೊಂದು ಪ್ರಿಫರ್ ಮಾಡೋದಕ್ಕೆ ಆಗಲ್ಲ. ಅವರಿಗೆ ಕಾಸ್ಟ್ ಜಾಸ್ತಿ ಇರೋದಕ್ಕೆ ಬೈ ಮಾಡೋದಕ್ಕೂ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಆಗೇ ಆಗತ್ತೆ. ನಾನು ಲಾಸ್ಟ್ ಟೈಮ್ ಆಕ್ಚುಲಿ ಒಂದು ಬ್ಲಾಗ್ ಅನ್ನ ಹಾಕಿದ್ದೆ ಹೇರ್ ಗ್ರೋತ್ ಟಿಪ್ಸ್. ಸೊ ಅದ್ರಲ್ಲಿ ನಾನು ನನ್ನ ಹೇರ್ಗೆ ಹಾಕಿದೀನಿ ಅನ್ನೋದಷ್ಟೇ ನಾನು ತೋರಿಸಿರೋದು. ಅದನ್ನ ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನ ನಾನು ತೋರಿಸಿರ್ಲಿಲ್ಲ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ, ಅದನ್ನ ಹಾಕಕ್ಕೆ ಆಗಿರ್ಲಿಲ್ಲ. ಸೊ ತುಂಬಾ ಜನ ನನಗೆ ಅದನ್ನ ಕೇಳಿದ್ರು, ಯಾವ ರೀತಿ ಮಾಡಿದೆ ಅಂತ ಹಾಕಿ ಅಂತ ಹೇಳ್ಬಿಟ್ಟು. ಸೊ ಈ ಬ್ಲಾಗ್ ಅಲ್ಲಿ ನಾನು ಅದನ್ನ ಹಾಕ್ತಾ ಇದ್ದೀನಿ. ಸೊ ಅದನ್ನ ಹಾಕೋದ್ರಿಂದ ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಆಗತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇನೆ. ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ನಾನು ಆ ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡ್ತೀನಿ, ನೀವು ಅದನ್ನ ನೋಡ್ಬೋದು. ಇನ್ನು ನಾನು ಸ್ಟವ್ ಮೇಲೆ ಒಂದು ಸಿಲ್ವರ್ ಪಾತ್ರೆಯನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಲೋಟದಲ್ಲಿ 3 ಲೋಟದಷ್ಟು ನೀರನ್ನ ನಾನು ಹಾಕೊಂಡಿದ್ದೀನಿ. ಈ ಜೆಲ್ನ ನೀವು ಮಾಡುವಾಗ ಆದಷ್ಟು ಸಿಲ್ವರ್ ಪಾತ್ರೆ ಮತ್ತೆ ಮರದ್ದು ಸೌಟ್ ಏನಿದೆ ಅದನ್ನ ಬಳಸೋದು ತುಂಬಾನೇ ಒಳ್ಳೇದು ಅಂತ ನಾನ್ ಸಜೆಸ್ಟ್ ಮಾಡೋದು. ನೀರು ಕುದೀತಾ ಇತ್ತು. ಈ ಕಡೆ ಫ್ಲಾಕ್ ಸೀಡ್ಸ್ ಕೂಡ ನಾನು ಪಕ್ಕದಲ್ಲೇ ಇಟ್ಕೊಂಡಿದ್ದೆ. ಸೊ ನೀರು ಕುದಿಯಕ್ಕೆ ಸ್ಟಾರ್ಟ್ ಆದಾಗ ಸೊ ಈ ಸ್ಪೂನ್ ಅಲ್ಲಿ ನಾನು 3 ಸ್ಪೂನ್ ಅಷ್ಟು ಸೀಡ್ಸ್ ಅನ್ನ ನಾನು ಆಡ್ ಮಾಡ್ಕೊಳ್ತೀನಿ. ಅಂದ್ರೆ ಕುದೀತಾ ಇರುವಾಗನೇ ಆಡ್ ಮಾಡ್ಬೇಕು, ಬೆಚ್ಚಗಿರೋ ನೀರಿಗೆ ಆಡ್ ಮಾಡಬೇಡಿ. ಸೊ ನೀರು ಒಂದು ಸಲ ಕುದಿ ಬಂದಾಗ ನೀವು ಫ್ಲಾಕ್ ಸೀಡ್ಸ್ ಅನ್ನ ಇದ್ರ ಜೊತೆಗೆ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅವಾಗನೇ ಅದು ಸ್ವಲ್ಪ ನೀಟಾಗಿ ಜೆಲ್ಲು ಏನು ಫಾರ್ಮ್ ಆಗುತ್ತೆ ಅದು ಚೆನ್ನಾಗಿ ಬರುತ್ತೆ, ಕುದಿಯೋ ನೀರಿಗೆ ಹಾಕಿ ಮಿಕ್ಸ್ ಮಾಡೋದ್ರಿಂದ. ಇದನ್ನ ನೀವು ತುಂಬಾ ಹೊತ್ತು ಮಿಕ್ಸ್ ಮಾಡ್ಕೊಬೇಕು. ನೀರಿನ ಜೊತೆಗೆ ಫ್ಲಾಕ್ ಸೀಡ್ಸ್ ಅನ್ನ ಹಾಕಿದಾಗ ಅದ್ರದ್ದು ಕನ್ಸಿಸ್ಟೆನ್ಸಿ ಯಾವ ತರ ಬರ್ಬೇಕು ಅಂತ ಹೇಳಿದ್ರೆ, ನೀವು ಜೆಲ್ನ ಮೇಲೆ ಎತ್ತಿದಾಗ ನಿಮ್ ಕೈಗೆ ಅಂಟ್ಕೊಳ್ಬೇಕು ಜೆಲ್ಲು. ಅಲ್ಲಿವರ್ಗನು ನೀವು ಅದನ್ನ ಚೆನ್ನಾಗಿ ಕಲಿಸ್ತಾ ಇರ್ಬೇಕು. ಸೊ ನೀವು ಫ್ಲಾಕ್ ಸೀಡ್ಸ್ ಹಾಕಿ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಮೇಲ್ಗಡೆ ಸ್ವಲ್ಪ ವೈಟ್ ಕಲರ್ಗೆ ಬಬಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ಸೊ ಆ ತರ ಬಬಲ್ ಯಾವಾಗ ಬರಕ್ ಸ್ಟಾರ್ಟ್ ಆಗುತ್ತೋ ಸೊ ಅವಾಗ ಜೆಲ್ ಬರ್ತಾ ಇದೆ, ಅಂದ್ರೆ ಜೆಲ್ ಆಗ್ತಾ ಇದೆ ಅಂತ ಅರ್ಥ. ಅಲ್ಲಿವರ್ಗ ಅದು ಜಸ್ಟ್ ನೀರ್ ಜೊತೆ ಕುದೀತಾ ಇರುತ್ತೆ ಅಷ್ಟೇನೆ. ಸೊ ಇಲ್ಲಿ ಒಂದು ಸ್ವಲ್ಪ ಅದು ಮೇಲೆಗಡೆ ನಿಮ್ಗೆ ವೈಟ್ ಕಲರ್ಗೆ ಬಂದ ತಕ್ಷಣ ನೀವು ಜಾಸ್ತಿ ಅದನ್ನ ಸ್ವಲ್ಪ ಸ್ಪೀಡ್ ಆಗಿ ತಿರ್ವೋಕೆ ಸ್ಟಾರ್ಟ್ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಮಧ್ಯದಲ್ಲಿ ಗಂಟ್ ತರ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಕಂಟಿನ್ಯೂಸ್ ಆಗಿ ಅದನ್ನ ಮಿಕ್ಸ್ ಮಾಡ್ತಾ ಹೋಗಿ. ನಾನಿಲ್ಲಿ ಒಂದು 20 ಮಿನಿಟ್ಸ್ ವರ್ಗ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿದೆ. ಸೊ ಅದು ನಾನು ಆ ಪಾತ್ರೆಯಲ್ಲಿ ತುಂಬಾ ನೀರ್ ಹಾಕಿದ್ದೆ. ಸೊ ಅದು ಬಾಯ್ಲ್ ಆಗ್ತಾ ಆಗ್ತಾ ನೀರು ಅಲ್ಲಿ ಕಡಿಮೆ ಆಗ್ತಾ ಇದೆ. ನೀವು ನೋಡ್ಬೋದು ವಿಡಿಯೋದಲ್ಲಿ, ಆಕ್ಚುಲಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ನೀರಿಂದು ಕ್ವಾಂಟಿಟಿ ಏನ್ ಕಡಿಮೆ ಆಗಿದೆ ಅದು ಕಾಣಿಸ್ತಾ ಇದೆ. ಸೊ ನಾನ್ ತಿರುವ್ಕೊಳ್ತಾನೆ ನೋಡ್ಕೊಳ್ತಾ ಇದ್ದೆ. ಅಂದ್ರೆ ನಾವು ಒಬ್ಬಟ್ಟೆಲ್ಲ ಮಾಡ್ಬೇಕಾದ್ರೆ ಬೆಲ್ಲದ ಪಾಕ ಹಾಕುವಾಗ ಹಿಂಗೆ ಎತ್ತಿ ನೋಡ್ಕೊಳ್ತೀವಲ್ವಾ, ಸೊ ಅದು ಎಷ್ಟು ಪಾಕ ಎಷ್ಟು ನೀಟಾಗಿ ಬಂದಿದೆ ಅಂತ. ಅದೇ ತರ ಇದು ಸೇಮ್ ಅಷ್ಟೇನೆ. ಅಂದ್ರೆ ಅವಾಗ ತಿರುವ್ಕೊಳ್ತಾ ಎತ್ತಿ ನೀವು ಸೌಟಲ್ಲಿ ತಕೊಂಡು ನೋಡ್ಕೊಬೇಕಾಗತ್ತೆ ಅದು ಎಷ್ಟು ಗಟ್ಟಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ನೀಟಾಗಿ ಅದು ನನ್ಗೆ ಒಂದು ಜೆಲ್ ಫಾರ್ಮ್ ಆಗೇ ಬಿಡ್ತು. ಸೊ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ನಾವು ಇದನ್ನ ಕುದಿಸ್ಕೊಬೇಕಾಗುತ್ತೆ. ಸೊ ಫೈನಲಿ ಅದು ಈ ತರ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಬಂತು. ಸೊ ನಾನು ಇವಾಗ ಅದು ಎಲ್ಲ ಮತ್ತೆ ಇನ್ನೊಂದ್ಸಲ ಅದನ್ನ ತಿರುವ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಅಲ್ಲಿ ನಾನು ಫ್ಲಾಕ್ ಸೀಡ್ಸ್ ಏನ್ ಹಾಕಿದ್ದೆ ಸೊ ಅದು ಬಾಯ್ಲ್ ಆಯ್ತು, ಮತ್ತೆ ಅದ್ರದ್ದು ಜೆಲ್ ಕೂಡ ರೆಡಿ ಆಯ್ತು. ಸೊ ಇವಾಗ ನಾನು ಸ್ಟವ್ ಆಫ್ ಮಾಡಿ ಅದನ್ನ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಇನ್ನೊಂದ್ ಕಡೆ ನಾನು ಅಲೋವೆರಾ ಬರುತ್ತಲ್ವಾ, ಸೊ ಇದನ್ನ ತಗೊಂಡಿದ್ದೀನಿ. ಸೊ ಇದನ್ನ ನೀಟಾಗಿ ವಾಶ್ ಮಾಡಿ ನಾನು ಇದನ್ನ ಫಸ್ಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಅಲೋವೆರಾ ಕಟ್ ಮಾಡ್ಕೊಂಡಾಯ್ತು. ಇವಾಗ ಒಂದು ಪಾತ್ರೆಗೆ ನಾನು ನೀರನ್ನ ಹಾಕಿ ಕುದಿಯೋದಕ್ಕೆ ಬಿಟ್ಟೆ. ಅಲೋವೆರಾನ ನಾನು ಮೇಲೆಗಡೆ ಗ್ರೀನ್ ಕಲರ್ ಏನಿರುತ್ತೆ ಅದನ್ನ ಫುಲ್ ಪೀಲ್ ಆಫ್ ಮಾಡ್ಬಿಟ್ಟಿದ್ದೀನಿ. ಒಳಗಡೆ ಏನು ವೈಟ್ ಕಲರ್ ಇರುತ್ತೆ ಅದನ್ನ ಅಷ್ಟೇ ತಗೊಬೇಕು. ನೀರು ಸ್ವಲ್ಪ ಬೆಚ್ಚಗಾಗಿದೆ ಅಂತ ಗೊತ್ತಾದಾಗ್ಲೇನೆ ಅಲೋವೆರಾನ ಅದಕ್ಕೆ ಆಡ್ ಮಾಡ್ಕೊಳ್ಳಿ.
ಇದನ್ನ ಜೆಲ್ ತರ ಮಾಡ್ಕೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ. ಇದು ಕುದೀತಾ ಇರ್ಬೇಕಾದ್ರೆ ನಾನು ಏನು ಫ್ಲಾಕ್ ಸೀಡ್ಸ್ ಜೆಲ್ ರೆಡಿ ಆಗಿತ್ತು ಅದು ತಣ್ಣಗಾಗಿದೆಯಾ ಇಲ್ವಾ ಕಂಪ್ಲೀಟ್ ಆಗಿ ಅಂತ ಒಂದ್ಸಲ ಚೆಕ್ ಮಾಡಿ ನೋಡ್ತಿದ್ದೆ. ಅಷ್ಟರಲ್ಲಿ ಇದು ನೀಟಾಗಿ ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಇದು ಚೆನ್ನಾಗಿ ಕುದಿಸ್ಬೇಕು ಇದನ್ನ ನೀವು, ಯಾಕೆಂದ್ರೆ ಅಲೋವೆರಾ ಗಿಡದಲ್ಲಿ ಬಿಡೋದ್ರಿಂದ ಸೊ ಅದರಲ್ಲಿ ಡಸ್ಟ್ಸ್ ಎಲ್ಲ ಇರುತ್ತೆ. ಸೊ ಅದರಿಂದಾಗಿ ಅದನ್ನ ವಾಶ್ ಮಾಡ್ಕೊಂಡು ನೀವು ಬಿಸಿನೀರಲ್ಲಿ ಹಾಕಿ ಕುದಿಸ್ಕೊಂಡ್ರೆ ಸಾಕು. ಇದು ಜೆಲ್ ಆಗೋ ಅವಶ್ಯಕತೆ ಏನೂ ಇಲ್ಲ. ಇದು ನೀವು ವಾಟರ್ ತರನೇ ಹೇರಿಗೆ ಅಪ್ಲೈ ಮಾಡ್ಕೊಬಹುದು. ಈ ಅಲೋವೆರಾ ನೀರಿನ ಜೊತೆ ಮಿಕ್ಸ್ ಆಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರ್ಗನು ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಸೊ ನಾನು ತೋರಿಸಿದೀನಿ ನೋಡಿ, ಅದು ನಾನು ಹಾಕಿದಾಗ ವೈಟ್ ಕಲರ್ ನೀರಿತ್ತು, ಇವಾಗ ಅದು ನೀರಿನ ಕಲರ್ ಚೇಂಜ್ ಆಗಿದೆ, ಅಂದ್ರೆ ಆಲ್ಮೋಸ್ಟ್ ಅಲೋವೆರಾ ನೀರಲ್ಲಿ ಬೆಂದಿದೆ. ಇದಾದ್ಮೇಲೆ ನಾನು ಒಂದು ಪಾತ್ರೆಗೆ ವೈಟ್ ಕಾಟನ್ದು ಪಂಚೆ ಏನಿರುತ್ತೆ ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನ ಒಂದ್ ಸ್ವಲ್ಪ ಒದ್ದೆ ಮಾಡ್ಕೊಂಡು ಒಂದು ಬೌಲಿಗೆ ಅದನ್ನ ಹಾಕೊಂಡು ನಾನ್ ಏನ್ ಜೆಲ್ನ ಅಂದ್ರೆ ಫ್ಲಾಕ್ ಸೀಡ್ಸ್ ಜೆಲ್ ಏನ್ ಮಾಡ್ಕೊಂಡಿದ್ದೆ ಅದನ್ನ ಬಟ್ಟೆಗೆ ಹಾಕೊಳ್ತಿದೀನಿ. ಡೈರೆಕ್ಟ್ ಅದನ್ನ ಪಾತ್ರೆಗೆ ಹಾಕ್ಬೇಡಿ. ಒಂದು ಕಾಟನ್ ಆಗಿರೋ ಬಟ್ಟೆ ತಗೊಂಡು ಆ ಬಟ್ಟೆಗೆ ಹಾಕಿ ಆಮೇಲೆ ಅದನ್ನ ನೀವು ಸೋಸ್ಕೊಬೇಕಾಗುತ್ತೆ. ನಾನಿಲ್ಲಿ ಮಾಡ್ಕೊಂಡಿರುವಂತ ಜೆಲ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ವೈಟ್ ಬಟ್ಟೆನ ಹಾಕಿದ್ದೆ. ಸೊ ಅದ್ರ ಮೇಲ್ಗಡೆ ನಾನು ಏನ್ ಜೆಲ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅದನ್ನ ಸೇರಿಸ್ಕೊಂಡೆ. ನೀವು ಸೀಡ್ಸ್ ಜೊತೆಗೇನೆ ಹಾಕೊಬೇಕಾಗತ್ತೆ ಜೆಲ್ನ ಕೂಡ. ನಾವು ಅದನ್ನ ಹಿಂಡ್ತೀವಿ ಅಂದ್ರೆ ಸೋಸ್ಕೊಳ್ತೀವಲ್ವಾ, ಸೊ ಆಮೇಲೆ ಸೀಡ್ಸ್ ಸಪ್ರೇಟ್ ಆಗತ್ತೆ, ಜೆಲ್ ಸಪ್ರೇಟ್ ಆಗತ್ತೆ. ನಾನಿಲ್ಲಿ ಪಾತ್ರೆಗೆ ಏನೆಲ್ಲ ಅಂಟ್ಕೊಂಡಿತ್ತು ಸೊ ಅದನ್ನೆಲ್ಲ ಹಾಕೊಂಡು ಒಟ್ಟಿಗೆನೆ ಸೋಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೆಗೆದು ಹಾಕೊಳ್ತಾ ಇದ್ದೆ. ನಂಗೆ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಷ್ಟೇನೆ, ಬೇರೆ ಏನಿಲ್ಲ. ಫ್ಲಾಕ್ ಸೀಡ್ಸ್ ನ ಕನ್ನಡದಲ್ಲಿ ಅಕ್ಸೆ ಬೀಜ ಅಂತ ಕೂಡ ಕರೀತಾರೆ. ಸೊ ಸ್ವಲ್ಪ ಜನಕ್ಕೆ ಅದು ಗೊತ್ತಿಲ್ಲ, ಸೊ ಹಾಗಾಗಿ ನನ್ಗೆ ಹೇಳ್ಬೇಕು ಅನ್ನಿಸ್ತು. ಆ ಬೌಲಿಗೆ ಟ್ರಾನ್ಸ್ಫರ್ ಆದ್ಮೇಲೆ ನಾನು ಅದನ್ನ ಯಾವ ರೀತಿ ಹಿಂಡ್ತಾ ಇದ್ದೀನಿ ನೋಡಿ. ಸೊ ಈ ರೀತಿಯಾಗಿ ನೀವು ಅದನ್ನ ಹಿಂಡ್ಕೊಬೇಕಾಗತ್ತೆ ಕಂಪ್ಲೀಟ್ ಆಗಿ. ಅಂದ್ರೆ ಆ ಜೆಲ್ ಮಾತ್ರ ಕೆಳಗಡೆ ಬೀಳ್ಬೇಕು ಆ ತರ ಹಿಂಡ್ಕೊಳ್ಳಿ. ಮಧ್ಯ ಮಧ್ಯ ಒಂದೊಂದ್ ಸೀಡ್ಸ್ ಕೂಡ ಬೀಳತ್ತೆ, ಸೊ ಅದನ್ನ ನೀವು ಆಮೇಲೆ ತೆಕ್ಕೊಬಹುದು. ಬಟ್ ಜೆಲ್ ಜಾಸ್ತಿ ಬೀಳೋ ತರ ನೀವು ಅದನ್ನ ನೀಟಾಗಿ ಹಿಂಡ್ಕೊಬೇಕು. ಸೊ ನಾನು ಅದನ್ನ ಆಲ್ಮೋಸ್ಟ್ ಫುಲ್ ಚೆನ್ನಾಗಿ ಹಿಂಡ್ಕೊಳ್ತಾ ಇದ್ದೆ. ಎಲ್ಲ ಫುಲ್ ಕಂಪ್ಲೀಟ್ಲಿ ಜೆಲ್ ಎಲ್ಲ ಕೆಳಗಡೆ ಬಂದು ಸೀಡ್ಸ್ ಮಾತ್ರ ಬಟ್ಟೆಯಲ್ಲಿ ಇರೋ ತರ ನೀವು ಹಿಂಡ್ಕೊಬೇಕಾಗತ್ತೆ ಅದನ್ನ. ನೀವು ಎಷ್ಟು ಹಿಂಡ್ಕೊಳ್ತಿರೋ ಅಷ್ಟು ನಿಮ್ಗೆ ಅಕ್ಸೆ ಬೀಜದ್ದು ಜೆಲ್ಲಿನ ಕ್ವಾಂಟಿಟಿ ಜಾಸ್ತಿ ಆಗತ್ತೆ ಅಷ್ಟೇನೆ. ಇಲ್ಲ ಅಂತ ಅಂದ್ರೆ ಅದು ಸೀಡ್ಸ್ ಅಲ್ಲಿ ಒಂದಷ್ಟು ಜೆಲ್ ಮಿಕ್ಕೊಂಡಿರತ್ತೆ, ಅದು ವೇಸ್ಟ್ ಆಗ್ಬಿಡತ್ತೆ. ಸೊ ನಾನು ಹಿಂಡ್ಕೊಂಡಾದ್ಮೇಲೆ ಬಟ್ಲಿಗೆ ಹಾಕೊಂಡಾಗ ಈ ರೀತಿಯಾಗಿ ಇತ್ತು ಜೆಲ್. ಇನ್ನ ಮಿಕ್ಕಿರುವಂತ ಸೀಡ್ಸ್ ನಾನು ಪಾತ್ರೆಯಲ್ಲಿ ಹಂಗೆ ಹಾಕಿ ಇಟ್ಟಿದ್ದೆ. ಸೊ ಇದನ್ನ ನಾನು ವೇಸ್ಟ್ ಮಾಡಲ್ಲ ಆಕ್ಚುಲಿ. ಇನ್ನು ಅಲೋವೆರಾ ಹಾಕಿ ಬೇಯಿಸಿಟ್ಕೊಂಡಿದ್ನಲ್ಲ ನೀರು, ಅದನ್ನ ನಾನು ಒಂದು ವಾಟರ್ ಬಾಟಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಮಿಕ್ಕಿರುವಂತ ಸೀಡ್ಸ್ ನ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನ ಪೇಸ್ಟ್ ಮಾಡ್ಕೊಂಡು ನಿಮ್ಮ ಹೇರಿಗೆ ಅಪ್ಲೈ ಮಾಡ್ಕೊಬಹುದು. ವೇಸ್ಟ್ ಎಲ್ಲ ಮಾಡಕ್ ಹೋಗ್ಬೇಡಿ, ಅದ್ರ ಪೇಸ್ಟ್ ಕೂಡ ನಿಮ್ಮ ಹೇರ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ. ಆ ರೀಸನ್ಗೆ ನಾನು ಹೇಳ್ತಾ ಇದ್ದೀನಿ. ಈ ನೀರನ್ನ ಕೂಡ ನೀವು ವಾರದಲ್ಲಿ ಒಂದಿನ ಅಪ್ಲೈ ಮಾಡ್ಕೊಂಡ್ರೆ ಸಾಕು, ಹೇರಿಗೆ ತುಂಬಾನೇ ಒಳ್ಳೇದು ಇದು ಕೂಡ. ಇನ್ನು ನಾನು ಮತ್ತೆ ನನ್ನ ಫ್ರೆಂಡ್ಸ್ ನಿನ್ನೆ ಒಂದು ಮದ್ವೆಗೆ ಹೋಗಿದ್ವಿ. ಸೊ ಮದ್ವೆ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಹೀಗೆ ಮೈಸೂರಲ್ಲಿ ಜುಡಿಯೋದಲ್ಲಿ ಶಾಪಿಂಗ್ ಕೂಡ ಮಾಡ್ಕೊಂಡ್ ಬಂದ್ವಿ. ಹಂಗೆ ನಮ್ಮ ಮನೆ ಹತ್ರ ಕೂಡ ಸ್ವಲ್ಪ ನಾನು ಬಟ್ಟೆಗಳನ್ನ ಪರ್ಚೇಸ್ ಮಾಡ್ಬೇಕಿತ್ತು ಅಂತ ಹೇಳಿ ನಾನು ಬೈ ಮಾಡಿದ್ದೆ. ಸೊ ಅದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ಬೇಕು ಅಂತ ಅನ್ನಿಸ್ತು, ಸೊ ತೋರಿಸ್ತಾ ಇದ್ದೀನಿ. ನಾನ್ ಏನೆಲ್ಲ ಶಾಪ್ ಮಾಡಿದೆ ಅಂತ ಹೇಳಿದ್ರೆ, ನಾನ್ ಜಸ್ಟ್ ಇದೊಂದು ಬ್ಲ್ಯಾಕ್ ಪ್ಯಾಂಟ್ ತಗೊಂಡೆ, ಜೀನ್ಸ್ ಈ ತರ. ಇದ್ರ ಪ್ರೈಸ್ ಬಂದು ಜೂಡಿಯೋದಲ್ಲಿ ಬೈ ಮಾಡಿದ್ದು. ಸೊ 799 ರುಪೀಸ್ ಇದು ಬ್ಲ್ಯಾಕ್ ಕಲರ್. ಮತ್ತೆ ಇದೊಂದು ಟಾಪ್ ಬೈ ಮಾಡಿದೆ. ಇದು ಪಿಂಕ್ ಟಾಪ್, ಆಕ್ಚುಲಿ ವೈಟ್ ಸ್ಟ್ರೈಪ್ ಬರುತ್ತೆ. ಸೊ ಇದನ್ನು ಜೂಡಿಯೋದಲ್ಲೇ ಬೈ ಮಾಡಿದ್ದು. ಸೊ 400 ರುಪೀಸ್. ಇದು ಎರಡೇ ನಾನ್ ಶಾಪ್ ಮಾಡಿದ್ದೆ ಆಕ್ಚುಲಿ ಮೈಸೂರಲ್ಲಿ ಬರ್ಬೇಕಾದ್ರೆ. ಸೊ ಫ್ರೆಂಡ್ಸ್ ತುಂಬಾ ಶಾಪಿಂಗ್ ಎಲ್ಲ ಮಾಡಿದ್ರು, ನನ್ಗೆ ಇವೆರಡೆ ಸಾಕು ಅಂತ ಅನ್ನಿಸ್ತು. ಅದಕ್ಕೆ ಇನ್ನ ಒಂದಷ್ಟು ನೈಟ್ ವೇರ್ ತಗೊಂಡಿದ್ದೀನಿ. ಸೊ ಅದನ್ನ ತೋರಿಸ್ತೀನಿ ನಿಮಗೆ. ಸೊ ಇದು ಒಂದು ಟಾಪ್, ಇದು ಕುರ್ತಿ ಟೈಪ್ ಅಲ್ಲಿ ಬರುತ್ತೆ. ಸೊ ಇದಕ್ಕೆ ವೈಟ್ ಕಲರ್ ಎಂಬ್ರಾಯ್ಡರಿ ವರ್ಕ್ ಮಾಡಿದ್ದಾರೆ. ಇದು ತುಂಬಾ ಸಿಂಪಲ್ ಆಗಿತ್ತು ಅಂತ ಹೇಳ್ಬಿಟ್ಟು ಇದು ನಾನು ತಗೊಂಡೆ. ಮತ್ತೆ ಇನ್ನೂ ಒಂದು ನೈಟ್ ಪ್ಯಾಂಟ್ ತಗೊಂಡಿದ್ದೆ ಈ ತರ. ಸೊ ಇದು ಫುಲ್ ಕಾಟನ್ ಇದೆ, ಎಕ್ಸ್ಪ್ಯಾಂಡ್ ಕೂಡ ಆಗುತ್ತೆ ಇದು ಈ ತರ.
ಒಂದು ಮತ್ತೆ ಇದು ನೈಟ್ ಪ್ಯಾಂಟ್. ಇದು ಅಷ್ಟೇ ಸೇಮ್ ಕಾಟನ್ ಗೆ ಎಕ್ಸ್ಚೇಂಜ್ ಕೂಡ ಆಗುತ್ತೆ. ಸೊ ಈ ನೈಟ್ ಪ್ಯಾಂಟ್ ಈ ನೈಟ್ ಪ್ಯಾಂಟ್ ಮತ್ತೆ ಇದೊಂದು ಟಿ ಶರ್ಟ್ ಮತ್ತೆ ಇವಾಗ ನಾನ್ ವೇರ್ ಮಾಡಿರೋ ಟಿ ಶರ್ಟ್. ಸೊ ಇಷ್ಟಕ್ಕೂ ನಾನು ಪ್ರೈಸಸ್ ಬಂದು 150 ಅಷ್ಟೇ ಕೊಟ್ಟಿದ್ದು. ಸೊ ಇದು ನಾನು ಆನ್ಲೈನ್ ಅಲ್ಲಿ ಬೈ ಮಾಡಿಲ್ಲ. ಆಕ್ಚುಲಿ ನಮ್ಮ ಮನೆ ಹತ್ರ ಒಂದು ಶಾಪ್ ಇದೆ. ಸೊ ಅವರು ಹೊಸದಾಗಿ ಬಟ್ಟೆಗಳನ್ನ ತರಿಸಿದ್ರು ಅಂತ ಹೇಳಿ ಸುಮ್ನೆ ನೋಡಕ್ಕೆ ಅಂತ ಹೋದೆ. ಇವೆಲ್ಲ ನನಗೆ ಇಷ್ಟ ಆಯ್ತು. ಸೊ ಅದರಿಂದ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ಈ ಟಾಪಿಗೆ ಬಂದು ನಾನು 250 ಹೇಳಿದ್ರು. ಸೊ 200 ರುಪೀಸ್ ಕೊಟ್ಟು ಇದನ್ನ ತಗೊಂಡೆ. ಇನ್ನ ಒಂದು ತೋರಿಸ್ತೀನಿ. ಸೊ ಇದು ಬಂದು ಸೆಟ್ ಆಕ್ಚುಲಿ ಈ ತರ. ಸೊ ಇದು ಟಾಪ್, ಇದು ಪ್ಯಾಂಟ್. ಸೊ ಇದಕ್ಕೆ ವೇಲ್ ಇಲ್ಲ. ಸೊ ನೀವು ಕ್ಯಾಶುಯಲ್ ಆಗಿ ವೇರ್ ಮಾಡ್ಬೋದು. ಆಫೀಸಿಗೆಲ್ಲ ಹೋದ್ರೆ ಇದು ತುಂಬಾನೇ ಸೂಪರ್ ಆಗಿ ಕಾಣಿಸುತ್ತೆ. ನಾನೇನಾದ್ರೂ ವೇರ್ ಮಾಡಿದ್ರೆ ಸೊ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ಇದನ್ನ ತೋರಿಸ್ತೀನಿ ಗೈಸ್. ಇನ್ನು ಈ ಕುರ್ತಿ ಸೆಟ್ಗೆ ನಾನ್ ಕೊಟ್ಟಿದ್ದ ಪ್ರೈಸ್ ಬಂದು 2ರಿಂದ ಇದು 400 ಅಷ್ಟೇನೆ. ಅಂದ್ರೆ ಅವರು 500 ಹೇಳಿದ್ರು. ಸೊ ಕಡಿಮೆ ಮಾಡಿಸಿ 400ಗೆ ತಗೊಂಡೆ. ಸೊ ಇಷ್ಟು ನಾನು ನಿನ್ನೆ ಪರ್ಚೇಸ್ ಮಾಡಿದ ಬಟ್ಟೆಗಳು. ತೋರ್ಸ್ಬೇಕು ಅಂತ ಇಷ್ಟ ಆಯ್ತು ಅಷ್ಟೇ, ಬೇರೆ ಏನು ರೀಸನ್ಸ್ ಇಲ್ಲ. ನಾವೆಲ್ಲಾನು ಮಾಲ್ ಅಲ್ಲೇ ಹೋಗಿ ಬೈ ಮಾಡೋದಕ್ಕಾಗಲ್ಲ. ಸೊ ಎಲ್ಲೆಲ್ಲಿ ನಮ್ಗೆ ಇಷ್ಟ ಆಗುತ್ತೆ ಅಲ್ಲೆಲ್ಲ ತಗೊಬೇಕಾಗುತ್ತೆ. ನಾನ್ ಪರ್ಸನಲಿ ಹೇಗೆ ಅಂತ ಹೇಳಿದ್ರೆ, ನಾನು ಮಾಲ್ ಅಲ್ಲಿ ಬೈ ಮಾಡ್ತೀನಿ, ಫುಟ್ಪಾತ್ ಅಲ್ಲೂ ಶಾಪ್ ಮಾಡ್ತೀನಿ, ನಾನು ಎಲ್ಲಾ ಕಡೆ ಶಾಪಿಂಗ್ ಮಾಡ್ತೀನಿ. ಸೊ ಅದು ಕಾಮನ್ ಆಗಿ ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದು ನಂಗೆ ಮನೆ ಹತ್ರ ಇಷ್ಟ ಆಯ್ತು, ನೋಡ್ದೆ ಕ್ಲಾತ್ ಎಲ್ಲ ಚೆನ್ನಾಗ್ ಅನಿಸ್ತು. ಸೊ ಅದಕ್ಕೆ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ನೆನೆ ಜೂಡಿಯೋದಲ್ಲಿ ಮಾತ್ರ ಒಂದು ಟಾಪ್ ಮತ್ತೆ ಒಂದು ಪ್ಯಾಂಟ್ ಎರಡೇ ತಗೊಂಡಿದ್ದು. ಇನ್ನು ಇದನ್ನ ಬಂದು ನೀವು, ನಾನು ಫ್ಲಾಕ್ಸ್ ಸೀಡ್ಸ್ ಜೆಲ್ ಏನನ್ನ ಮಾಡಿದೆ ಅದ್ರ ಜೊತೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಕೂಡ ಹಾಕೊಬಹುದು. ಅಥವಾ ನಮ್ಮ ಮನೆ ಹತ್ರ ಅಲೋವೆರಾ ಗಿಡ ಇಲ್ಲ ಅಂತ ಹೇಳೋರು ಮೆಡಿಕಲ್ ಅಲ್ಲಿ ಅಲೋವೆರಾ ಜೆಲ್ ಕೂಡ ಸಿಗುತ್ತೆ. ಸೊ ಅದನ್ನ ಕೂಡ ಫ್ಲಾಕ್ಸ್ ಸೀಡ್ಸ್ ಜೆಲ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ. ಇದ್ ಎರಡೂ ಇಲ್ಲ ಅಂತ ಹೇಳೋರು ತಲೆನೇ ಕೆಡಿಸ್ಕೊಂಬೇಡಿ. ಫ್ಲಾಕ್ಸ್ ಸೀಡ್ಸ್ ಜೆಲ್ ಏನನ್ನ ಮಾಡಿದ್ವಿ ಅದಷ್ಟನ್ನೇ ಅಪ್ಲೈ ಮಾಡ್ಕೊಂಡ್ರು ಸಾಕು, ಹೇರ್ ಆರಾಮಾಗಿ ಬೆಳೆಯುತ್ತೆ. ಆದ್ರೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ರೂಟೀನ್ಸ್ ನ ಫಾಲೋ ಮಾಡ್ಕೊಂಡ್ ಬನ್ನಿ. ಜೊತೆಗೆ ಒಳ್ಳೆ ಸೊಪ್ಪು ತರಕಾರಿ ಎಲ್ಲ ನಿಮ್ಮ ಹೊಟ್ಟೆಗೆ ತಿನ್ನಿ. ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹೇರ್ ಗ್ರೋತ್ ಆಗೋದಕ್ಕೆ. ಮತ್ತೆ ಇನ್ನೊಂದ್ ವಿಷಯ ಹೇಳ್ಬೇಕು ಅಂತ ಅನಿಸ್ತು. ಏನಂತ ಹೇಳಿದ್ರೆ, ತುಂಬಾ ಜನಕ್ಕೆ ಹೇರ್ ಬೆಳೆಸ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಕೆಲವೊಂದು ಆಯಿಲ್ದು ಅಮೌಂಟ್ ಆಗಿರ್ಬೋದು, ಅದ್ರದ್ದು ಪ್ರೈಸಸ್ ತುಂಬಾ ಜಾಸ್ತಿ ಇರೋದ್ರಿಂದ ಕೆಲವರು ಬೈ ಮಾಡೋ ಪರಿಸ್ಥಿತಿ ಇರೋದಿಲ್ಲ. ಈ ತರ ಫ್ಲಾಕ್ಸ್ ಸೀಡ್ಸ್ ಏನು ತುಂಬಾ ಜಾಸ್ತಿ ಏನ್ ಕಾಸ್ಟ್ ಆಗಲ್ಲ. ಸೊ ನಾನ್ ತಂದಿದ್ ಬಂದು 100 ಗ್ರಾಮ್ಸ್ಗೆ 20 ರುಪೀಸ್ ಏನೋ ಕೊಟ್ಟಿದ್ ಅಷ್ಟೇನೆ ನಾನು. ಸೊ ಆಲ್ಮೋಸ್ಟ್ ಆಲ್ ಇದು ಎಲ್ಲರಿಗೂ ಸ್ವಲ್ಪ ರೀಸನೇಬಲ್ ಪ್ರೈಸ್ ಅಂತಾನೆ ನನ್ಗನ್ನಿಸ್ತು. ಅದಕ್ಕೆ ಇದ್ರದ್ದು ಒಂದ್ ಜೆಲ್ ಮಾಡಿ ತೋರಿಸಿ ಒಂದಷ್ಟು ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ ಯಾಕೆ ನಾವು ಅದನ್ನ ಎಲ್ಲರಿಗೂ ತಿಳಿಸಬಾರ್ದು ಅಂತ ಹೇಳಿ ಈ ಒಂದು ಜೆಲ್ ನ ಮಾಡಿದೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿದೀನಿ ಗೈಸ್. See you in my next vlog. Until then, take care. Bye. Love you guys. ಓಟ್ ಬತ್ತೀಯಾ ಟಾಟಾ